ಸಂಜಯ್ ನಗರದ ನನ್ನ ಆತ್ಮೀಯ ಎಲ್ಲ ಸ್ನೇಹಿತರು ಮಿತ್ರರೇ, ಬಂಧುಗಳೇ, ಪುಟಾಣಿಗಳೇ ಹಾಗೂ ಹಿರಿಯರೇ, ಸಂಜಯ್ ನಗರದ ಮಾಜಿ ನಗರಸಭಾ ಅಧ್ಯಕ್ಷರಾದಂಥ ಸುಧಾ ಲಕ್ಷ್ಮೀನಾರಾಯಣ ಅವರಿಗೆ ನಾವು ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇನ್ನೊಬ್ಬರು ನಗರಸಭಾ ಸದಸ್ಯರು, ಯುವ ನೇತಾರರು ಬಂತಿ ವೆಂಕಟೇಶ್ ಕೂಡ ಬಂದಿದ್ದಾರೆ. ಅವರು ಕೂಡ ನಮ್ಮ SRC ಗಡಿ ಮನೆಯಿಂದ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಅದೇ ರೀತಿ ಇನ್ನೊಬ್ಬರು ನಗರಸಭಾ ಸದಸ್ಯರಾದಂಥ ಲಕ್ಷ್ಮೀ ಪತಣ್ಣ ಅವರು ಕೂಡ ಬಂದಿದ್ದಾರೆ. ಅವರು ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮಸ್ಕಾರ. ದೊಡ್ಡಬಳ್ಳಾಪುರದ ಎಲ್ಲ ಬಂಧುಗಳಲ್ಲಿ ಸಂಜಯ್ ನಗರದಲ್ಲಿ 9ನೇ ವಾರ್ಡ್ ಆಗಿರ್ತಕ್ಕಂಥ ಶ್ರೀಮತಿ ಸುಧಾರಾಣಿ ಲಕ್ಷ್ಮೀನಾರಾಯಣ ಅವರ ಒಂದು ಫಲದಿಂದ ಸಂಜಯ್ ನಗರದಲ್ಲಿ ಇರ್ತಕ್ಕಂಥ ಹಳೆ ಗಾಡಿ ಮನೆ ಇತ್ತಲ್ಲ, ಅದನ್ನ ಒಡೆದಾಕಿ ಹೋದ ವರ್ಷ ನೂತನವಾಗಿ ಕಟ್ಟಡ ನಿರ್ಮಿಸಿದ್ರು ನಗರಸಭೆ ವತಿಯಿಂದ. ಅದರಲ್ಲಿ ಈಗ ಈ ವರ್ಷ ಸುಮಾರು 5 ಲಕ್ಷ ವೆಚ್ಚದಲ್ಲಿ ನೂತನವಾದ ಆಧುನಿಕ ವ್ಯಾಯಾಮ ಮಾಡುವಂತಹ ಎಲ್ಲ ಉಪಕರಣಗಳನ್ನು ತಂದು ಇವತ್ತು ನಗರಸಭೆ ವತಿಯಿಂದ ತಂದು ಸಾರ್ವಜನಿಕರಿಗೆ ಅನುಕೂಲವಾಗುವ ರೀತಿಯಲ್ಲಿ ತುಂಬ ಶ್ರಮಪಟ್ಟು ಈ ಒಂದು ವ್ಯಾಯಾಮ ಶಾಲೆಯನ್ನು ಸ್ಥಾಪಿಸಿರ್ತಾರೆ. ಆದ್ದರಿಂದ ಸಂಜಯ್ ನಗರದ ಹಾಗೂ ಊರಿನ ಎಲ್ಲರೂ ಈ ಒಂದು ಸದುಪಯೋಗವನ್ನು ಪಡಿಸಿಕೊಂಡು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕಾಗಿ ಎಲ್ರಿಗೂ ವಿನಂತಿ ಮಾಡ್ತಾರೆ. ನಮಸ್ಕಾರ. ಇವತ್ತು ಸಂಜಯ್ ನಗರದಲ್ಲಿ 9ನೇ ವಾರ್ಡಲ್ಲಿ SRC ಗಡಿ ವ್ಯಾಯಾಮ ಶಾಲೆ ಒಳಗೆ ಇವತ್ತು ತಾವೆಲ್ಲ ನೋಡ್ತಾ ಇರ್ಬೋದು, ಅದ್ಭುತವಾದಂಥ ಒಂದು ಒಳ್ಳೆ ವ್ಯಾಯಾಮ ಮಾಡೋದಕ್ಕೆ ಜಿಮ್ ಐಟಮ್ನ ನಮ್ಮ ಸುಧಾ ಲಕ್ಷ್ಮೀನಾರಾಯಣ ಮಾಜಿ ಅಧ್ಯಕ್ಷರು ಅವರ ಒಂದು ನೇತೃತ್ವದಲ್ಲಿ ಇವತ್ತು ಒಂದು ಅದ್ಭುತವಾದಂಥ SRC ಗಡಿ ಮನೆಯಲ್ಲಿ ಉತ್ತಮವಾದಂಥ ಒಂದು ವ್ಯಾಯಾಮ ಮಾಡೋಕ್ಕೆ ಒಳ್ಳೆ ಜಿಮ್ ಐಟಮ್ನ ಇವತ್ತು ಇಲ್ಲಿ ಇದು ಮಾಡಿದ್ದಾರೆ. ನಮ್ಮನ್ನೆಲ್ಲ ಕರೆದಿದ್ದಾರೆ. ಇವತ್ತು ಒಳ್ಳೆ ಪೂಜೆ ಸಹ ಇಲ್ಲಾಗಿದೆ ಗರಡಿ ಮನೆಯಲ್ಲಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಇಲ್ಲಿರ್ತಕ್ಕಂಥ ಭಾಗದಲ್ಲಿರ್ತಕ್ಕಂಥ ಯುವಕರು ಇದನ್ನ ಸದುಪಯೋಗ ಪಡಿಸ್ಕೊಂಡು ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಅಂತ ಎಲ್ಲರಲ್ಲೂ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ. ದೊಡ್ಡಬಳ್ಳಾಪುರದ ಸಂಜಯ್ ನಗರದ SRC ಗಡಿ ಪೈಲ್ವಾನರಾದಂಥ ಸುಂದರರಾಜ್ರವರ ಮಕ್ಕಳಾದ ಲಕ್ಷ್ಮೀನಾರಾಯಣ ಅವರು, ಅಣ್ಣ ಅವರು ಸಂಜಯ್ ನಗರದಲ್ಲಿ ನೂತನವಾಗಿ ನಿರ್ಮಿಸಿರುವ SRC ಗಡಿ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಜನ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟು ಸಹಕರಿಸಬೇಕಾಗಿ ವಿನಂತಿ.